ಸಿಂಹರಾಶಿಯವರಿಗೆ ಈ ವರ್ಷ ಶನಿ ಇನ್ನು ಅಷ್ಟಮದಲ್ಲೇ ಇರ್ತಾನೆ. ಆದರೆ ಒಂದು ಆಶ್ಚರ್ಯಕರ ಘಟನೆ ವರ್ಷದ ಮಧ್ಯಭಾಗದಲ್ಲಿ ಹಾಗೆ ಕೊನೆಯಲ್ಲಿ ನಡೆಯಲಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂದ್ರೂ ತಪ್ಪಿಲ್ಲ. ಸಿಂಹರಾಶಿಯ ಬಗ್ಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಏನನ್ನ ಹೇಳಲಾಗಿದೆ ಅದನ್ನ ನಾನು ನಿಮ್ಗೆ ತಿಳಿಸೋದ್ರ ಮುಖಾಂತರ ಬರೇ ಅಷ್ಟೇ ಅಲ್ಲದೆ ನಿಮ್ಮ ಜೀವನವನ್ನ ಇಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಸದೃಢ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಹಾಗಾಗಿ ವಿಡಿಯೋವನ್ನ ಸ್ವಲ್ಪವೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಾನೇನು ವಿಷಯಗಳನ್ನ ತಿಳಿಸ್ತೀನಿ ಅದೆಲ್ಲವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ತನ್ನಿಂತಾನಾಗಿಯೇ ನಿಮಗೆ ಜೀವನದಲ್ಲಿ ಧೈರ್ಯ ಅನ್ನುವಂತಹದ್ದು ಬಂದೇ ಬರುತ್ತೆ. ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮದ ಜ್ಞಾನ ಹಾಗೆ ಜ್ಯೋತಿಷ್ಯ ಹಾಗೂ ಜೀವನದ ಮಾರ್ಗದರ್ಶನವನ್ನ ಸೂಚಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಸನಾತನ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಮೊದಲನೇದಾಗಿ ನಾನು ಕೋರ್ತಾ ಇದ್ದೀನಿ. ಇವತ್ತು ನಾವು ಸಿಂಹರಾಶಿಯ ಜೀವನದಲ್ಲಿ ಈ ವರ್ಷ ಅಂದ್ರೆ ಯುಗಾದಿಯ ನಂತರ ಮುಂದಿನ ಯುಗಾದಿಯ ತನಕ ಯಾವ ರೀತಿಯ ಅನುಭವಗಳು ಬರುತ್ತೆ, ಯಾವ ರೀತಿಯ ಫಲ, ನೋವು, ದುಃಖ ಇದೆಲ್ಲವನ್ನ ಅನುಭವಿಸ್ಲಿಕ್ಕಿದ್ದೀರಿ, ನಿಮ್ಮ ಜೀವನವನ್ನ ಹೇಗೆ ನೀವು ಸರಿ ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಜೀವನದಲ್ಲಿ ಕೆಲವು ವರ್ಷಗಳು ಕೆಲವು ಘಟ್ಟಗಳನ್ನ ನಾವು ನೋಡ್ತೀವಿ. ಕೆಲವೊಂದು ವರ್ಷಗಳು ಈ ರೀತಿಯಾಗಿರುತ್ತೆ, ನಮಗೆ ಸಂತೋಷವನ್ನ ಕೊಡುತ್ತೆ. ಜೀವನ ಆ ಸಮಯದಲ್ಲಿ ನಮಗೆ ಆಹ್ಲಾದಕರವಾಗಿರುತ್ತೆ. ಏನೋ ಒಂಥರ ಖುಷಿ, ಜೀವನದ ಮೇಲೆ, ನಮ್ಮವರ ಮೇಲೆ ಏನೋ ಒಂಥರ ಖುಷಿಯಾದಂತಹ ಜೀವನ ಇರುತ್ತೆ. ಆದ್ರೆ ಇನ್ನು ಕೆಲವು ವರ್ಷಗಳು, ಕೆಲವು ತಿಂಗಳು ಇರುತ್ತೆ, ಜೀವನ ಕ್ರಮೇಣವಾಗಿ ನಮಗೆ ಬೇಸರವಾಗ್ತಾ ಬರುತ್ತೆ. ನಮಗೆ ಸಂತೋಷವನ್ನ ಕೊಡೋದಕ್ಕಿಂತ ಹೆಚ್ಚು ದುಃಖವನ್ನ ಕೊಡ್ತಾ ಹೋಗುತ್ತೆ. ಸಿಂಹರಾಶಿಯವರಿಗೆ ಕಳೆದ ಕೆಲವು ಸಮಯಗಳು ಇದೇ ರೀತಿಯಾದಂತಹ ಅನುಭವವನ್ನ ಹೆಚ್ಚಿನ ಜನರಿಗೆ ಕೊಟ್ಟಿರುತ್ತೆ. ಆದ್ರೆ ಈ ಸಮಯದಲ್ಲಿ ನಾವು ದುಃಖ ಪಡಬೇಕು ಅಥವಾ ಏನ್ ಮಾಡಬೇಕು ಅಂತಂದ್ರೆ, ಕೆಟ್ಟ ಗಳಿಗೆಯಲ್ಲಿ ದುಃಖ ಆಗೋದು ಸಹಜ, ಅದು ಮನುಷ್ಯನ ಗುಣ. ಹೇಗೆ ಎಲ್ಲವೂ ಸರಿಯಾಗಿದ್ದಾಗ ಸಂತೋಷ ಆಗುತ್ತೋ ಹಾಗೆ ಅದೇ ರೀತಿಯಾಗಿ ಅದರ ವಿರುದ್ಧ ಇದ್ದಾಗ ಮನಸ್ಸಿಗೆ ದುಃಖ ಆಗುವಂತಹದ್ದು ಸಹಜ. ಆದರೆ ಆ ದುಃಖವನ್ನ ಎದುರಿಸಿ ಮೆಟ್ಟಿ ನಿಂತು ಮುಂದಿನ ಭವಿಷ್ಯಕ್ಕೆ ದಾರಿಯನ್ನ ಹುಡುಕೋದಿದೆಯಲ್ಲ, ಅದು ನಿಜವಾದ ಪಾಠ. ಈ ಒಂದು ಪಾಠದಲ್ಲಿ ಸರಿಸುಮಾರು ಎಲ್ಲರೂ ಕೂಡ ಹಾದಿ ತಪ್ಪಿಡ್ತಾರೆ. ಆ ದುಃಖವನ್ನ ಪಾಠ ಅಂತೇಳಿ ನಾವು ತಿಳ್ಕೊಳ್ಳೋದೇನೆ ಆ ದುಃಖವನ್ನ ಬರೇ ದುಃಖದಲ್ಲೇ ನಾವು ಕಳೀತಾ ಇರ್ತೀವಿ. ನಾವು ಸಾಮಾನ್ಯವಾಗಿ ತುಂಬಾ ಜನ ಹೇಳ್ತಿರ್ತಾರೆ, ಸ್ವಾಮಿ ಎಷ್ಟು ಏನೇ ಮಾಡಿದ್ರು ಕಷ್ಟನೇ ಪರಿಹಾರ ಆಗೋಲ್ಲ, ಜೀವನನೇ ಸಾಕಾಗೋಗಿದೆ, ಆ ಕಷ್ಟ ಈ ಕಷ್ಟ, ಹಾಗಾಗ್ಬಿಟ್ಟಿದೆ ಹೀಗಾಗ್ಬಿಟ್ಟಿದೆ. ನಿಜ, ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಕಷ್ಟ ಅನ್ನೋದು ಕೇವಲ ನಿಮಗೊಂದೇ ಅಲ್ಲ, ನಮಗೂನು ಇದೆ. ದೇವಾನುದೇವತೆಗಳೇ ಎಷ್ಟೋ ಸಮಯದಲ್ಲಿ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅಲ್ವಾ? ನಮಗೆಲ್ಲರಿಗೂ ಇವಾಗ ಏನು ಅಂತಂದ್ರೆ, ಕಷ್ಟ ಬಂದಾಗ ನಾವು ಏನ್ ನೋಡ್ಬೇಕು ಅಂತಂದ್ರೆ, ನಮಗಿಂತ ಕೆಳಗೆ ಇರ್ತಾರಲ್ವಾ ಅವರನ್ನ ನೋಡಿದಾಗ ಅರ್ಧ ನಮ್ಮ ಕಷ್ಟ ಪರಿಹಾರ ಆಗ್ಬಿಡುತ್ತೆ. ಅವ್ರಕ್ಕಿಂತ ನಾವು ಎಷ್ಟೋ ಉತ್ತಮವಾಗಿದ್ದೀವಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬಂದ್ರೆ ನಿಮ್ಮ ಅರ್ಧ ಕಷ್ಟ ಅಲ್ಲಿಗೆ ಪರಿಹಾರ ಆಗ್ಬಿಡುತ್ತೆ. ಇದಕ್ಕೆಲ್ಲ ನಿಮ್ಮ ಕಷ್ಟಕ್ಕೆ ಈಗ ಏನು ಕಾರಣ? ಕೆಲವರಿಗೆ ಸ್ವಲ್ಪ ಕಷ್ಟವನ್ನ ಮಾತ್ರ ಅನುಭವಿಸ್ತಿದ್ದೀರಾ, ಕೆಲವರು ಇನ್ನು ಜಾಸ್ತಿ ಕಷ್ಟವನ್ನ ಹಿಂದಿನ ವರ್ಷದಿಂದ ಅನುಭವಿಸ್ತಾ ಬರ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ನಿಮಗೆ ನಡೀತಾ ಇರುವಂತಹ ಅಷ್ಟಮ ಶನಿಯ ಪ್ರಭಾವ. ಈ ಶನಿಗ್ರಹವನ್ನ ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಕರ್ಮ ಫಲದಾತ ಅಂತ ಹೇಳಿ ಕರೆದಿದ್ದಾರೆ. ಕರ್ಮಕ್ಕೆ ತಕ್ಕಂತೆ ಫಲವನ್ನ ಕೊಡುವವನು ಶನಿ. ಈ ಶನಿ ಯಾರಿಗೂ ಕೂಡ ಭೇದ ಭಾವ ಮಾಡೋದಿಲ್ಲ, ಯಾರಿಗೂ ಅನ್ಯಾಯವನ್ನು ಕೂಡ ಮಾಡೋದಿಲ್ಲ. ಯಾರಿಗೆ ಏನು ಕೊಡಬೇಕೋ ಅದನ್ನ ಸರಿಯಾಗಿ ಕೊಟ್ಟು ಹೋಗ್ತಾನೆ. ಕಷ್ಟವನ್ನು ಹಾಗೆ ಕೊಡ್ತಾನೆ, ಹೋಗುವಾಗ ಸುಖವನ್ನು ಅದೇ ರೀತಿಯಾಗಿ ಕೊಟ್ಟು ಹೋಗ್ತಾನೆ. ಆದ್ರೆ ನಾವು ಶನಿಯನ್ನ ನೋಡುವಂತಹದ್ದು ಕೇವಲ ಕಷ್ಟ ಕೊಡುವವನು ಅಂತೇಳಿ, ಅದು ತಪ್ಪು. ನಮ್ಮ ಜೀವನದಲ್ಲಿ ನಾವು ಮಾಡಿದ ಕರ್ಮಗಳ ಅನುಸಾರವಾಗಿ ಅವನು ನಮಗೆ ಯಾವ ಫಲವನ್ನ ಕೊಡಬೇಕು ಆ ಫಲವನ್ನ ಕೊಡ್ತಾನೆ. ಅದು ಈ ಜನ್ಮದಲ್ಲಿ ಮಾಡಿದ ಫಲವೋ ಕರ್ಮವೋ ಅಥವಾ ಇನ್ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮವೋ ಅದು ಗೊತ್ತಿಲ್ಲ. ಆದರೆ ಅವನು ಬರುವಂತಹದ್ದು ಕಷ್ಟ ಕೊಡೋದಕ್ಕೋಸ್ಕರ ಅಲ್ಲ, ಕಷ್ಟವನ್ನ ಕೊಡೋದ್ರ ಮೂಲಕ ನಿಮ್ಮನ್ನ ಸರಿ ಮಾಡೋದಕ್ಕೋಸ್ಕರವಾಗಿ ಅವನು ಬರುವಂತಹದ್ದು. ಈ ಶನಿಯ ಪ್ರಭಾವದಿಂದ ನಿಮಗೆ ಕಳೆದ ವರ್ಷದಿಂದ ಕೆಲಸದಲ್ಲಿ ಕೆಲವರಿಗೆ ವಿಳಂಬ ಆಗಿರುತ್ತೆ, ಹೆಚ್ಚಿನ ಜನರಿಗೆ ಮನಸ್ಸಿನಲ್ಲಿ ಒತ್ತಡ ತುಂಬಿಕೊಂಡಿರುತ್ತೆ, ಕೆಲವೊಮ್ಮೆ ನಂಬಿದವರಿಂದ ನೋವನ್ನ ಅನುಭವಿಸಿರ್ತೀರಾ, ಜೀವನದಲ್ಲಿ ಗೊತ್ತಿಲ್ಲದೇನೆ ಅನಿರೀಕ್ಷಿತವಾಗಿ ಬಂದಂತಹ ಪರೀಕ್ಷೆಗಳನ್ನ ನೀವು ಎದುರಿಸಿರ್ತೀರಾ. ಹಾಗೆ
ಎಷ್ಟೋ ಜನರಿಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳನ್ನ ನೀವು ಎದುರಿಸಿರ್ತೀರ. ಹಣಕಾಸಿನಲ್ಲೂ ಕೂಡ ಕೆಲವರಿಗೆ ತೊಂದರೆಗಳು, ಹೀಗೆ ಒಬ್ಬೊಬ್ಬರಿಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಒಂದೊಂದು ರೀತಿಯಾದಂತಹ ಫಲವನ್ನ ನೀವು ಅಷ್ಟಮ ಶನಿಯಲ್ಲಿ ಅನುಭವಿಸ್ತಾ ಬಂದಿದ್ದೀರಾ. ಇದೆಲ್ಲದರ ಅನುಭವ ನಿಮಗೆ ಆಗಿರುತ್ತೆ. ನಿಮಗೆ ಯಾವ ಯಾವ ರೀತಿಯ ಅನುಭವ ಆಗಿದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಶನಿಯನ್ನ ನೀವು ಯಾವ ಯಾವ ರೀತಿಯಲ್ಲಿ ನೋಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಜೀವನ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ. ಅವನು ಮುಂದೊಂದು ದಿನ ನಿಮಗೆ ಬಲವನ್ನ ಕೊಟ್ಟು ಹೋಗ್ಲಿಕ್ಕಿದ್ದಾನೆ. ಹಾಗೆ ಮುಂದೆ ನೋಡೋದಾದ್ರೆ ವರ್ಷದ ಆರಂಭದಲ್ಲಿ ಗುರುಗ್ರಹದ ಅನುಗ್ರಹ ನಿಮಗೆ ಸಹಾಯವನ್ನ ಮಾಡ್ಲಿಕ್ಕಿದೆ. ಕೆಲವು ಕ್ಷೇತ್ರಗಳಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಬರೇ ಕೆಟ್ಟ ಪರಿಣಾಮ ಒಂದೇ ಅಲ್ಲ. ವಿಶೇಷವಾಗಿ ಯಾರಿಗೆ ಮದುವೆ ಆಗಿಲ್ಲ ಅವರ ವಿಷಯದಲ್ಲಿ ಕೆಲವು ವಿಘ್ನ ಅಡೆತಡೆಗಳು ಇದ್ರೂ ಕೂಡ ವಿವಾಹ ಯೋಗ ಭಾಗ್ಯ ನಿಮಗೆ ಬಂದೊದಗುತ್ತೆ. ಸ್ವಲ್ಪ ವಿಳಂಬ ಆಗ್ಬೋದು, ಆದ್ರೆ ನಿರಾಶೆ ಆಗುವಂತಹ ಅಗತ್ಯ ಇಲ್ಲ. ಇನ್ನು ಸಹೋದರ ಸಹೋದರಿಯರು, ಅಣ್ಣ ತಂಗಿಯರು ಇರ್ಬೋದು, ಅಥವಾ ಅಕ್ಕ ತಮ್ಮಂದ್ರು ಇರ್ಬೋದು, ಅಥವಾ ಅಣ್ಣ ತಮ್ಮಂದ್ರು ಇರ್ಬೋದು, ಯಾರೇ ಇರ್ಬೋದು, ಅವರ ನಡುವೆ ಕೆಲವೊಮ್ಮೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ. ಆದ್ರೆ ಆಶ್ಚರ್ಯಕರವಾದಂತಹ ಸಂಗತಿ ಏನು ಅಂತಂದ್ರೆ, ಅವರ ಜೀವನದಲ್ಲಿ ಉದ್ಯೋಗದಲ್ಲಿ ಏಳಿಗೆ ಆಗುತ್ತೆ. ಯಾವುದೇ ಉದ್ಯೋಗವನ್ನ ಮಾಡ್ತಾ ಇರಿ, ಆ ಉದ್ಯೋಗದಲ್ಲಿ ಕ್ರಮೇಣವಾಗಿ ಏಳಿಗೆ ಆಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಅಂತ ಹೇಳಿ ಆಗ್ಲಿಕ್ಕಿಲ್ಲ. ಹಾಗೆ ಕ್ರಮೇಣವಾಗಿ ಆರ್ಥಿಕವಾದಂತಹ ಸುಧಾರಣೆಯೂ ಕೂಡ ಆಗ್ತಾ ಹೋಗುತ್ತೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬರುತ್ತೆ. ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ವಿಷಯವನ್ನ ಸರಿಯಾದಂತಹ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಇದರಲ್ಲಿ ನಿಮಗೆ ಸ್ವಲ್ಪ ಗೊಂದಲ ಉಂಟಾಗಬಹುದು, ಆದ್ರೆ ಹಿರಿಯರ ಒಂದು ಸಹಾಯವನ್ನ ತೆಗೆದುಕೊಂಡು ಅವರ ಮಾರ್ಗದರ್ಶನದಂತೆ ನಿಮ್ಮ ಗೊಂದಲವನ್ನ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ ಓದುವ ಆಸಕ್ತಿ ಇದೆ ಅವರು ಸ್ವಲ್ಪ ಶ್ರಮ ವಹಿಸಿದ್ರೆ ಉತ್ತಮವಾದಂತಹ ಫಲಿತಾಂಶ ನೀವು ಪಡಿಬಹುದು. ಕೆಲವು ಕ್ಷೇತ್ರಗಳಲ್ಲಿ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ನಿಮಗೆ ಅವಕಾಶಗಳು ಕಂಡು ಬರುತ್ತೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಮೀಡಿಯಾ ಕ್ಷೇತ್ರದಲ್ಲಿರುವಂತವ್ರು, ಟ್ರಾನ್ಸ್ಪೋರ್ಟ್ ಅಲ್ಲಿ, ಹಾಗೆ ಟ್ರಾವೆಲ್ ಫೀಲ್ಡ್ ಅಲ್ಲಿರುವಂತವ್ರು, ಪ್ಯಾಕಿಂಗ್ ಫೀಲ್ಡ್ ಅಲ್ಲಿರುವಂತವ್ರು, ರಾಜಕೀಯ ಮತ್ತೆ ಕಲಾ ಕ್ಷೇತ್ರದಲ್ಲಿ, ಹಾಗೆ ಇನ್ನು ನೋಡ್ಬೇಕಂದ್ರೆ ಬೆಳ್ಳಿ ಬಂಗಾರ ಇರ್ಬೋದು, ಸುಗಂಧ ದ್ರವ್ಯ, ಅಲಂಕಾರಿಕ ವಸ್ತು ಇರ್ಬೋದು, ಬಟ್ಟೆ ಉದ್ಯಮಿಗಳಿರ್ಬೋದು, ಈ ಎಲ್ಲ ಕ್ಷೇತ್ರದವರಿಗೂ ಕೂಡ ಉತ್ತಮವಾದಂತಹ ಪ್ರಗತಿ ಕಂಡು ಬರುತ್ತೆ. ಹಾಗೆ ಶನಿ ಇದ್ದಾನೆ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಹೊಡ್ತಾ ಬರುತ್ತೆ, ಎಲ್ಲಾ ರೀತಿಯಲ್ಲೂ ಸಮಸ್ಯೆ ಬರುತ್ತೆ ಅಂತಲ್ಲ. ಕೆಲವೊಂದು ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ, ಕೆಲವೊಂದು ಕ್ಷೇತ್ರದಲ್ಲಿ ಉನ್ನತಿ ಆಗುವಂತಹದ್ದು ಇದೇ ರೀತಿಯಾಗಿ. ಹಾಗೆ ಸಾಂಸಾರಿಕ ಜೀವನ ನೋಡೋದಾದ್ರೆ ಕೆಲವೊಮ್ಮೆ ಸ್ವಲ್ಪ ಗೊಂದಲಗಳು ಬರುತ್ತೆ, ಕಷ್ಟದಾಯಕ ಅನುಭವವನ್ನ ನೀವು ಕಾಣ್ತಾ ಹೋಗ್ತೀರಾ. ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹದ್ದು ಅದು ಸಹಜ, ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಏನಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಮುಂಗೋಪವನ್ನ ಬಿಟ್ಟು ಮಾತಿಗೆ ಮಾತು ಬೆಳೆಸದೆ ಅದನ್ನ ಶಾಂತ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ತಾನಾಗಿ ತಾನೇ ಸ್ವಲ್ಪ ದಿನದಲ್ಲಿ ಎಲ್ಲ ಕಡಿಮೆ ಆಗಿ ಹೋಗುತ್ತೆ. ಸಾಂಸಾರಿಕ ಜೀವನದಲ್ಲಿ ಸಮತೋಲನ ಸ್ವಲ್ಪ ಕಡಿಮೆ, ಅದನ್ನ ನೀವು ರೂಪಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಮುಖ್ಯ ಸಮಯ ಬಗ್ಗೆ ನಾವು ತಿಳಿಯಬೇಕಂದ್ರೆ ಜೂನ್ ನಿಂದ ನವೆಂಬರ್ ವರೆಗೆ ಕೆಲವೊಂದು ದೊಡ್ಡ ಖರ್ಚುಗಳು ಬಂದೊದಗಬಹುದು. ಆದ್ರೆ ಆ ಖರ್ಚು ಬಂದ್ರೂ ಕೂಡ ಆ ಖರ್ಚಿನಿಂದ ನೀವೇನು ಖರ್ಚು ಮಾಡಿರ್ತೀರಾ ಅದರಿಂದ ಮುಂದೆ ದುಪ್ಪಟ್ಟು ಲಾಭವನ್ನ ಪಡೆಯುವಂತಹ ಖರ್ಚಾಗಿರುತ್ತೆ. ಆದರೆ ಖರ್ಚು ಮಾಡೋವಾಗ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಮುಂದೆ ಅದರಿಂದ ನನಗೆ ಏನು ಫಲ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ತಲೆಯಲ್ಲಿ ವಿಚಾರವನ್ನು ಇಟ್ಕೊಂಡು ಖರ್ಚು ಮಾಡಿದ್ರೆ ಉತ್ತಮ. ಉದಾಹರಣೆಗೆ ಮನೆ ಖರೀದಿ ಮಾಡೋದಿರ್ಬೋದು, ಹಾಗೆ ಯಾವುದೇ ಸೈಟ್ ಖರೀದಿ ಮಾಡೋದಿರ್ಬೋದು, ಹಾಗೆ ಆಸ್ತಿ ವ್ಯವಹಾರದಲ್ಲಿ ಏನಾದ್ರೂ ಇರ್ಬೋದು, ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚು ಮಾಡುವಂತಹದ್ದಿರ್ಬೋದು. ಈ ರೀತಿಯಾದಂತಹ ಖರ್ಚುಗಳು ಸಂಭವಿಸುವಂತಹ ಸಾಧ್ಯತೆ, ಅಥವಾ ಇನ್ಯಾವುದೋ ಬೆಲೆ ಬಾಳುವ ವಸ್ತುವನ್ನ ಖರೀದಿಸುವಂತಹದ್ದು, ಇದೆಲ್ಲ ಉತ್ತಮವಾದಂತಹ ಇನ್ವೆಸ್ಟ್ಮೆಂಟೇ. ಆದ್ರೆ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡೋದು ಉತ್ತಮ. ಯಾಕೆಂದ್ರೆ ನಿಮ್ಮ ಆದಾಯಕ್ಕಿಂತ ಹೆಚ್ಚಿನದಾಗಿ ಖರ್ಚಾಗುವಂತಹ ಸಾಧ್ಯತೆ, ಇದರಿಂದ ನೀವು ಒತ್ತಡಕ್ಕೆ ಒಳಗಾಗಬಾರದು. ಇನ್ನು ಇನ್ನೊಂದು ವಿಶೇಷವಾದಂತಹ ವಿಷಯದಲ್ಲಿ ಜಾಗ್ರತೆ ಅತ್ಯಮೂಲ್ಯ. ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕು. ಹಾಗೆ ಭೂಮಿ ಆಸ್ತಿ ವಿಷಯದಲ್ಲಿ ವಾದ ವಿವಾದಗಳು ನಡೆಯುವಂತಹ ಸಂದರ್ಭ, ಯಾವುದೇ ಕಾರಣಕ್ಕೂ ಕೋರ್ಟ್ ಕೇಸ್ಗಳು ಅಥವಾ ಕಚೇರಿಗಳು ಇತ್ಯಾದಿಗಳಿಗೆ ಹೋಗದಂತೆ ಆ ವಿವಾದವನ್ನ ಅಲ್ಲೇ
ರಾಜಿ ಮಾಡಿಕೊಂಡು ಅಥವಾ ಇನ್ನಿತರ ಏನೋ ಮಾಡಿಕೊಂಡು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ. ಕೋರ್ಟ್ ಕೇಸ್ಗಳು ಅಥವಾ ಕಚೇರಿಗಳಿಗೆ ಅದನ್ನ ತೆಗೆದುಕೊಂಡು ಹೋದ್ರೆ ತುಂಬಾ ವಿಳಂಬ ಆಗುವಂತಹದ್ದು, ಹಾಗೆ ಸೋಲನ್ನ ಅನುಭವಿಸುವಂತಹದ್ದು ಈ ರೀತಿಯಾಗಿ ಆಗ್ಬಹುದು. ಇದರಲ್ಲಿ ನೀವು ಖಡಾಖಂಡಿತವಾಗಿ ಎಚ್ಚರಿಕೆಯನ್ನ ವಹಿಸಲೇಬೇಕಾಗುತ್ತೆ. ಇನ್ನು ಕುಟುಂಬದ ನಿರ್ವಹಣೆಯನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಒತ್ತಡವನ್ನ ಅನುಭವಿಸಬಹುದು. ಆದ್ರೆ ಒಂದು ವಿಷಯ ನೆನ್ಪಿಡಿ, ಜೀವನದಲ್ಲಿ ಯಾವ ಪರಿಸ್ಥಿತಿಯೂ ಕೂಡ ಶಾಶ್ವತ ಅಲ್ಲ, ಯಾವ ಒತ್ತಡವೂ ಕೂಡ ಶಾಶ್ವತ ಅಲ್ಲ. ಕಷ್ಟದ ಸಮಯ ಒಂದಲ್ಲ ಒಂದು ದಿನ ಮುಗಿಯುತ್ತೆ. ಹಾಗೆ ಒಂದು ಜೀವನವನ್ನ, ಒಂದು ಕುಟುಂಬವನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಕೆಲವೊಂದು ರೀತಿಯಲ್ಲಿ ನೀವು ಒತ್ತಡವನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ. ಅದು ತಾನಾಗಿಯೇ ಬಂದೇ ಬರುತ್ತೆ. ಅದನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ನಿಮಗೆಲ್ಲರಿಗೂ ಇದೆ. ಅದನ್ನ ನೋಡ್ಕೊಂಡು ನೀವು ನಿರ್ವಹಣೆಯನ್ನ ಮಾಡ್ಕೊಳ್ಳಿ. ಇನ್ನು ವರ್ಷದ ಕೊನೆಯ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಡಿಸೆಂಬರ್ ನಂತರ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಜಾಗ್ರತೆಯನ್ನ ವಹಿಸಬೇಕು. ಕೆಲವರಿಗೆ ಹೃದಯ ಸಂಬಂಧಿತ ಕಾಯಿಲೆ ಯಾರಿಗಿದೆ ಅವರು ಎಚ್ಚರಿಕೆಯಿಂದ ಇರಿ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣುವಂತಹ ಸಾಧ್ಯತೆ, ಹಾಗೆ ಹೆಂಡತಿ ಮತ್ತು ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ಅತ್ಯವಶ್ಯ. ಯಾವುದೇ ಕಾರಣಕ್ಕೂ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಬೇಡಿ. ಏನಾದ್ರೂ ಈ ರೀತಿಯಾಗಿ ಕಂಡು ಬಂತು ಅಂದ್ರೆ ತತ್ಕ್ಷಣವಾಗಿ ಅದಕ್ಕೆ ಚಿಕಿತ್ಸೆಯನ್ನ ಮಾಡುವಂತಹದ್ದು ಅಥವಾ ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ನೀವು ಮಾಡಿಕೊಂಡ್ರೆ ಅದನ್ನಲ್ಲಿಗೆ ಶಮನ ಮಾಡಬಹುದು. ಇನ್ನು ಸರ್ಕಾರಿ ನೌಕರ ಕ್ಷೇತ್ರದಲ್ಲೂ ಕೂಡ ಕೆಲಸದ ಒತ್ತಡ ನವೆಂಬರ್ ಡಿಸೆಂಬರ್ ನಂತರ ಸರಿಯಾಗಿ ಯಾರಿಂದನೂ ಸಹಕಾರ ಸಿಗದೆ ಇರಬಹುದು. ಕೆಲವೊಮ್ಮೆ ಮೋಸ ಹೋಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಯಾರ್ಯಾರು ಸರ್ಕಾರಿ ಉದ್ಯೋಗವನ್ನ ಪಡಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದ್ದೀರಾ ಅವರು ತಪ್ಪು ಮಾರ್ಗವನ್ನ ಹಿಡಿದು ಸರ್ಕಾರಿ ಕೆಲಸವನ್ನ ಗಿಟ್ಟಿಸಿಕೊಳ್ಳುವುದನ್ನ ತಪ್ಪಿಸ್ಕೊಳ್ಬೇಕು. ನ್ಯಾಯ ಮಾರ್ಗದಲ್ಲಿ ಹೋಗಿ ಸುಮ್ಮನೆ ಅನಾವಶ್ಯಕವಾಗಿ ಇರುವಂತಹ ಸಂಪತ್ತನ್ನ ಕಳ್ಕೊಳ್ಳೋದು, ಯಾರಿಗೋ ಹಣವನ್ನ ಕೊಟ್ಟು ಅದರಲ್ಲಿ ಮೋಸ ಹೋಗುವಂತಹದ್ದು, ಇದರಿಂದೆಲ್ಲ ನೀವು ದೂರ ಇರಬೇಕಾಗತ್ತೆ. ಸರ್ಕಾರಿ ಕೆಲಸಗಳು ಏನೇನು ನಡೀತಾ ಇದೆ ಅದೆಲ್ಲವೂ ಕೂಡ ಸ್ವಲ್ಪ ವಿಳಂಬ ಆಗ್ಬಹುದು. ಆದ್ರೆ ವರ್ಷಾಂತ್ಯದಲ್ಲಿ ಡಿಸೆಂಬರ್ ನಂತರ ಹಣಕಾಸಿನಲ್ಲಿ ಅಂತ ದೊಡ್ಡ ಸಮಸ್ಯೆ ಏನಿರೋದಿಲ್ಲ. ಅದೇ ಬಂದ ಹಣವನ್ನ ನೀವು ಉಳಿಸ್ಕೊಳ್ಳೋದು ಅಥವಾ ಕಳೆಯೋದು ನಿಮಗೆ ಬಿಟ್ಟಿರುವಂತಹದ್ದು. ಹಾಗೆ ಶತ್ರುಗಳು ಯಾರಿಗಾದ್ರೂ ಇದ್ರೆ ಶತ್ರುಗಳ ಕಾಟವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ವಿಶೇಷ ಸಂಗತಿ ಈ ವರ್ಷದಲ್ಲಿ ಏನು ಅಂತ ಕೇಳಿದ್ರೆ, ಕೇತು ಮತ್ತು ಗುರುಗ್ರಹದ ಪರಿಣಾಮವೂ ಕೂಡ ನಿಮಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯನ್ನ ಹೆಚ್ಚಿಸುತ್ತೆ. ಹೆಚ್ಚಿನ ಜನರಿಗೆ ಧ್ಯಾನ ಇರಬಹುದು, ಜಪ ಇರಬಹುದು, ಹಾಗೆ ಧಾರ್ಮಿಕ ಸೇವೆ ಇರಬಹುದು, ಧರ್ಮಕ್ಷೇತ್ರದಲ್ಲಿ ಅಥವಾ ಧರ್ಮದಲ್ಲಿ ಅಧ್ಯಯನವನ್ನ ಮಾಡಬೇಕು ಅನ್ನುವಂತಹ ಆಸಕ್ತಿ ಬೆಳಿಬಹುದು. ಈ ಮಾರ್ಗದಲ್ಲಿ ನಿಮಗೆ ಈ ರೀತಿಯಾಗಿ ಆಸಕ್ತಿ ಬಂತು ಅಂದ್ರೆ ಖಂಡಿತವಾಗಿಯೂ ಹಿಂದೇಟು ಹಾಕಬೇಡಿ. ಯಾವುದೇ ವಿಚಾರವನ್ನ ಮಾಡದೆ ಈ ಮಾರ್ಗದಲ್ಲಿ ಮುನ್ನಡಿರಿ. ಯಾಕೆ ಅಂತ ಕೇಳಿದ್ರೆ ನಿಮಗೆ ಮಾನಸಿಕ ನೆಮ್ಮದಿ ಅನ್ನುವಂತಹದ್ದು ಇದರಲ್ಲಿ ತುಂಬಾ ಸಿಗುತ್ತೆ. ಸ್ನೇಹಿತರೆ, ಒಟ್ಟಿನಲ್ಲಿ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಈ ವರ್ಷ ಸ್ವಲ್ಪ ಸವಾಲು ಅಂತೇಳಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಸವಾಲುಗಳನ್ನ ನೀವು ಎದುರಿಸ್ತೀರಾ. ಕೆಲವೊಂದು ಅತ್ಯಮೂಲ್ಯ ಅವಕಾಶಗಳು ನಿಮಗೆ ಬರ್ಲಿಕ್ಕಿದೆ. ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ಲಿಕ್ಕಿದ್ದೀರಾ. ವಿಶೇಷವಾಗಿ ಆಧ್ಯಾತ್ಮಿಕ ಜಾಗೃತಿಯೂ ಕೂಡ ನಿಮ್ಮಲ್ಲಿ ಆಗ್ಲಿಕ್ಕಿದೆ. ಆದ್ರಿಂದ ಇದನ್ನ ಮಿಶ್ರಫಲ ಅಂತೇಳಿ ಹೇಳ್ಬೋದು. ಆದ್ರೆ ಮಿಶ್ರಫಲಕ್ಕಿಂತಲೂ ಕೂಡ ಒಂದು ಹೆಜ್ಜೆ ಮೇಲೇನೆ ನಿಮಗೆ ಉತ್ತಮವಾದಂತಹ ಫಲವನ್ನ ನೀವು ಪಡಿಲಿಕ್ಕಿದ್ದೀರಾ. ಒಂದು ಮಾತು ನಾನು ಪದೇ ಪದೇ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಶನಿ ನಿಮಗೆ ಕಷ್ಟ ಕೊಡೋದಕ್ಕೆ ಬಂದಿಲ್ಲ, ಅವನು ನಿಮ್ಮನ್ನ ಬಲಪಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದಾನೆ. ಈ ಎಲ್ಲ ಕಷ್ಟಗಳಿಂದ ನೀವು ಪಾಠ ಕಲಿತ್ರೆ ಭವಿಷ್ಯದಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ನೀವು ಮುಂದಿನ ದಿನಗಳಲ್ಲಿ ನೀವು ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗೆ ಇದಕ್ಕೆ ಪರಿಹಾರವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ಯಾರ್ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನ ನೀವು ಕಾಣ್ತಾ ಇದ್ದೀರಾ ಅವರು ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ಕೊಳ್ಳಿ, ಹಾಗೆ ಶಿವನ ಆರಾಧನೆಯನ್ನ ಮಾಡ್ಕೊಳ್ಳಿ. ಇನ್ನು ಹನುಮಾನ್ ಚಾಲಿಸ ಪಠಣ ಅಥವಾ ಶ್ರವಣ ಅಥವಾ ಸಾಧ್ಯ ಆದಷ್ಟು ರಾಮರಕ್ಷಾ ಸ್ತೋತ್ರ ಪಠಣ ಅಥವಾ ಶ್ರವಣವನ್ನ ಮಾಡಿಕೊಂಡ್ರೆ ಅತ್ಯುತ್ತಮ. ನಿಮಗಿರುವಂತಹ ಶನಿ ದೋಷಗಳು ತುಂಬಾ ನಿಮಗೆ ಕಾಟವನ್ನ ಕೊಡೋದಿಲ್ಲ, ಎಲ್ಲ ಶಮನ ಆಗಿ ಹೋಗುತ್ತೆ. ಹಾಗಾಗಿ ಈ ಎಲ್ಲ ಪರಿಹಾರಗಳನ್ನ ತಪ್ಪದೇ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇನ್ನೂ ಹೆಚ್ಚಿನ ರೀತಿಯ ಪರಿಹಾರ ಬೇಕು ಅಂತ ಅನಿಸಿದ್ರೆ ನೀವು ಸ್ಕ್ರೀನ್ ಅಲ್ಲಿ ಇರುವಂತಹ ನಂಬರಿಗೆ ವಾಟ್ಸಪ್ ಮಾಡಬಹುದು, ಕಾಂಟ್ಯಾಕ್ಟ್ ಮಾಡಬಹುದು, ನಿಮಗೆ ಪರಿಹಾರವನ್ನ ಒದಗಿಸಲಾಗುವುದು. ಹಾಗೆ ಯಾರ್ಯಾರಿಗೆ ಪ್ರತ್ಯೇಕವಾಗಿ ನಿಮ್ಮ
ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ, ಪ್ರತಿ ಬುಧವಾರ ಹಾಗೂ ಗುರುವಾರ ನಾವು ಜಾತಕ ಪರಿಶೀಲನೆಯನ್ನ ಮಾಡ್ತೀವಿ. ಆ ದಿನದಂದು ನೀವು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಜಾತಕ ಪರಿಶೀಲನೆಯನ್ನ ಪ್ರತ್ಯೇಕವಾಗಿ ಮಾಡ್ಕೊಳ್ಬಹುದು. ಬಾಂಧವರೇ, ಇವತ್ತು ಸಿಂಹರಾಶಿಯ ಭವಿಷ್ಯವನ್ನ ನೋಡಾಗಿದೆ. ಹಾಗೆ ವಿಡಿಯೋವನ್ನ ಮುಗಿಸುವಂತಹ ಸಮಯ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.